ನಮಸ್ಕಾರ ಸ್ನೇಹಿತರೆ, 5 ಮಿನಿಟ್ಸ್ ಇಂಗ್ಲೀಷ್ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಕ್ಲಾಸಿಗೆ ಸ್ವಾಗತ. ಇವತ್ತೊಂದು ನಾವು ತುಂಬ ವಿಶೇಷವಾದ ಕ್ಲಾಸನ್ನು ಇವತ್ತು ಅಟೆಂಡ್ ಮಾಡ್ತಾ ಇದ್ದೀವಿ. ಅದು ಯಾವುದರ ಬಗ್ಗೆ ಅಂದರೆ ಆರ್ಟಿಕಲ್ಸ್ ಅಂದರೆ ಉಪಪದಗಳು. ನೀವು ಮುಂದೇನಾದರೂ ಕಾಂಪಿಟೇಟಿವ್ ಎಕ್ಸಾಮನ್ನು ಅಟೆಂಡ್ ಮಾಡೋದಾದರೆ ಆ ಟೈಮಲ್ಲಿ ಆರ್ಟಿಕಲ್ಸ್ ಬಗ್ಗೆ ತುಂಬ ಟ್ವಿಸ್ಟಾಗಿ ಕ್ವಶನ್ಗಳನ್ನು ಕೇಳ್ತಾರೆ. ಸೊ ಆರ್ಟಿಕಲ್ಸ್ ಬಗ್ಗೆ ಈಗಲೇ ಸಂಪೂರ್ಣವಾಗಿ ಅದರ ನಿಯಮಗಳನ್ನು ಮತ್ತು ಅದನ್ನು ಯಾವ ಥರ ರಚನೆ ಮಾಡಬೇಕಂತ ತಿಳ್ಕೊಂಡ್ಬಿಟ್ರೆ ನಿಮಗೆ ತುಂಬ ಮುಂದೆ ಕಾಂಪಿಟೇಟಿವ್ ಎಕ್ಸಾಮ್ ಓದುವಾಗ ಮತ್ತು ಸೆಂಟೆನ್ಸ್ಗಳನ್ನು ರೆಡಿ ಮಾಡುವಾಗ ತುಂಬ ಸುಲಭವಾಗಿ ವಾಕ್ಯಗಳನ್ನು ರಚನೆ ಮಾಡಲಿಕ್ಕೆ ಆಗುತ್ತೆ. ಸೊ ಈಗ ನಾವು ಆರ್ಟಿಕಲ್ಸ್ ಅಂದರೆ ಉಪಪದಗಳು ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಟೋಟಲ್ ಆರ್ಟಿಕಲ್ ಇರೋದು 3: ಎ, ಆ್ಯನ್ ಮತ್ತು ದ. ಎ ಮತ್ತು ಆ್ಯನ್ ಅಂದರೆ ಒಂದು ಅನ್ನೋ ಅರ್ಥ ಬರುತ್ತೆ. ದ ಅಂದರೆ ಆ ಅಂತ ಅರ್ಥ ಬರುತ್ತೆ. ಆ ಅಂದರೆ ನಮಗೆ ಗೊತ್ತಿರುವಂಥ ಅನ್ನೋ ಅರ್ಥ ಬರುತ್ತೆ. ಈ ಮೂರನ್ನು ಆರ್ಟಿಕಲ್ಸ್ ಅಂತ ಕರೀತಾರೆ. ಇದರಲ್ಲಿ ಎ ಮತ್ತು ಆ್ಯನನ್ನು ಅನಿಶ್ಚಿತ ಉಪಪದ ಅಂದರೆ ಇಂಡೆಫಿನೆಟ್ ಆರ್ಟಿಕಲ್ ಅಂತ ಕರೀತಾರೆ. ಅಂದರೆ ಇಂಥದ್ದೇ ಅಂತ ನಿಶ್ಚಯವಾಗಿ ಹೇಳಲಾರದ ಪರಿಸ್ಥಿತಿಯಲ್ಲಿ ನಾವು ನಾಮಪದದ ಮೊದಲು, ನೆನ್ಪಿಡಿ, ನಾಮಪದ ಅಂದರೆ ನೌನ್ನ ಮೊದಲು ಇದನ್ನು ಉಪಯೋಗಿಸ್ತೀವಿ. ಎ ಮ್ಯಾನ್ ಅಂದರೆ ಒಬ್ಬ ಮನುಷ್ಯ, ಅಂದರೆ ಯಾರಾದರೂ ಆಗಿರ್ಬೋದು ಒಬ್ಬ ಮನುಷ್ಯ. ಎ ಪೆನ್ ಅಂದರೆ ಒಂದು ಪೆನ್ನು, ಯಾವುದಾದ್ರೂ ಒಂದು ಪೆನ್ನು. ಆ್ಯನ್ ಆ್ಯಸ್ ಒಂದು ಕತ್ತೆ, ಯಾವುದಾದ್ರೂ ಆಗಿರ್ಬೋದು. ಆ್ಯನ್ ಎಗ್ ಒಂದು ಮೊಟ್ಟೆ, ಯಾವುದಾದ್ರೂ ಆಗಿರ್ಬೋದು. ಮತ್ತು ದ ಅಂದರೆ ಇದನ್ನು ನಿಶ್ಚಿತ ಉಪಪದ ಅಂದರೆ ಡೆಫಿನೆಟ್ ಆರ್ಟಿಕಲ್ ಅಂತ ಕರೀತಾರೆ. ಇದನ್ನು ನಾವು ಉಪಯೋಗಿಸಿದಾಗ ಇಂಥದ್ದೇ ಅಥವಾ ನಮಗೆ ಗೊತ್ತಿರುವಂಥದ್ದು ಅನ್ನೋ ಅರ್ಥ ಬರುತ್ತೆ. ದ ಬುಕ್ ಆ ಪುಸ್ತಕ ಅಂದರೆ ನಮಗೆ ಗೊತ್ತಿರುವಂಥ ಪುಸ್ತಕ. ದ ಆ್ಯಸ್ ಆ ಕತ್ತೆ ಅಂದರೆ ನಮಗೆ ಗೊತ್ತಿರುವಂಥ ಒಂದು ಕತ್ತೆ. ದ ಆ್ಯಸ್ ವಿತ್ ಒನ್ ಐ ಒಂದೇ ಕಣ್ಣಿರುವ ಆ ಕತ್ತೆ. ದ ಎಗ್ ಐ ಬೌಟ್ ನಾನು ತಂದಂಥ ಆ ಮೊಟ್ಟೆ. ಸೊ ಈಗ ನಾವು ಎ, ಆ್ಯನ್ ಮತ್ತು ದ ಇದರ ಬಗ್ಗೆ ಸಂಪೂರ್ಣವಾಗಿ ವಿವರಣೆಯನ್ನು ತಿಳ್ಕೊಳ್ಳೋಣ. ಈಗ ನಾನು ನಿಮಗೆ ಈಗಾಗಲೇ ಹೇಳಿದಂತೆ ಎ ಮತ್ತು ಆ್ಯನ್ ಅಂದರೆ ಒಂದು ಅಂತ ಅರ್ಥ. ಈಗ ನಾನು ಇದ್ರ ಬಗ್ಗೆ ನಿಮಗೆ ಸಂಪೂರ್ಣ ವಿವರಣೆಯನ್ನು ಕೊಡ್ತೀನಿ. ಈಗ ನೀವು ಊಹೆ ಮಾಡ್ಕೊಳ್ಳಿ, ನೀವು ನಿಮ್ಮ ಮನೇಲಿದ್ದೀರಾ. ನಿಮ್ಮ ಮನೆಯಲ್ಲಿ ಒಂದು ಎಗ್ ಟ್ರೇ ಇದೆ. ಆ ಎಗ್ ಟ್ರೇಯಲ್ಲಿ ಒಂದು 30 ಮೊಟ್ಟೆಗಳಿರುತ್ತೆ. ಸೊ ನಿಮ್ಮಮ್ಮ ಹೋಗಿ ನಿಮ್ಮ ಹತ್ರ ಒಂದು ಮೊಟ್ಟೆ ತಾ ಅಂತ ಹೇಳ್ತಾರೆ. ಬ್ರಿಂಗ್ ಆ್ಯನ್ ಎಗ್. ಇಲ್ಲಿ ನೋಡಿ ಆ್ಯನನ್ನು ಬಳಸಿದ್ದೇವೆ ಅಂದರೆ ಒಂದು. ಎ ಮತ್ತು ಆ್ಯನ್ ಅಂದರೆ ಒಂದು. ಇಲ್ಲಿ ನಾವು ಆ್ಯನನ್ನು ಬಳಸಿದ್ದೀವಿ. ಬ್ರಿಂಗ್ ಆ್ಯನ್ ಎಗ್ ಅಂದರೆ ಒಂದು ಮೊಟ್ಟೆಯನ್ನು ತಾ ಅಂತ ಅರ್ಥ. ಆವಾಗ ನೀವೇನು ಮಾಡ್ತೀರಿ, ನೀವು ಹೋಗಿ ಎಗ್ ಟ್ರೇಗೆ ಕೈ ಹಾಕಿ ಯಾವುದಾದ್ರೂ ಒಂದು ಮೊಟ್ಟೆನ ಎತ್ಕೊಂಡು ಬರ್ತೀರಿ. ಅರ್ಥ ಆಯ್ತಾ? ಒಂದು ಮೊಟ್ಟೆನ ನೀವು ಇಲ್ಲಿ ಎತ್ಕೊಂಡು ಬಂದ್ರಿ. ಇಲ್ಲಿ ಏನು ಬಳಸಿದ್ದೇವೆ ನಾವು? ಆ್ಯನನ್ನು ಬಳಸಿದ್ದೇವೆ. ಆ್ಯನ್ ಅಂದರೆ ಒಂದು. ಆದರೆ ನಿಮ್ಮಮ್ಮ ಬ್ರಿಂಗ್ ದ ಎಗ್ ವಿಚ್ ಈಸ್ ಬ್ರೋಕನ್ ಅಂದರೆ ಒಡೆದಿರುವಂತಹ, ಅಂದರೆ ಚಿಪ್ಪು ಸ್ವಲ್ಪ ಬ್ರೇಕ್ ಆಗಿರುವಂಥ ಮೊಟ್ಟೆಯನ್ನು ತಾ ಅಂತ ಹೇಳಿದಾಗ ಅವರು ಅಲ್ಲಿ ದ ಅಂತ ಯೂಸ್ ಮಾಡಿದ್ದಾರೆ. ಬ್ರಿಂಗ್ ದ ಎಗ್ ವಿಚ್ ಈಸ್ ಬ್ರೋಕನ್, ಯಾವುದು ಮುರಿದಿದೆಯೋ ಆ ಮೊಟ್ಟೆಯನ್ನು ತಾ ಅಂದರೆ ದ ಅಂತ ಬಳಸಿದಾಗ ಅಲ್ಲಿ ಆ ಅಂದರೆ ನಿಶ್ಚಿತವಾಗಿ ಅದೇ ಅಂದರೆ ನಮಗೆ ಗೊತ್ತಿರುವಂಥದ್ದೇ ಅನ್ನೋ ಅರ್ಥ ಬರುತ್ತೆ. ಅರ್ಥ ಆಯ್ತಾ ನಿಮಗೆ? ಬ್ರಿಂಗ್ ಆ್ಯನ್ ಎಗ್ ಅಂದರೆ ಯಾವುದಾದ್ರೂ ಒಂದು ಮೊಟ್ಟೆ ತಾ. ಅಲ್ಲಿ 30 ಮೊಟ್ಟೆಗಳಿದ್ದಾವೆ. ಆ ಮೊಟ್ಟೆಯಲ್ಲಿ ಯಾವುದಾದ್ರೂ ಒಂದು ಮೊಟ್ಟೆ ತಾ. ಇಲ್ಲಿ ಬ್ರಿಂಗ್ ದ ಎಗ್ ಅಂತ ಹೇಳಿದ್ರೆ ನಮಗೆ ಯಾವುದೋ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ಮೊಟ್ಟೆ ಬಗ್ಗೆ ನಾವು ಮಾತಾಡ್ತಾ ಇದ್ದೀವಿ, ಅದನ್ನೇ ತಾ ಅನ್ನೋ ಅರ್ಥ ಬರುತ್ತೆ. ಓಕೆನಾ? ಇದೇ ಥರ ಮತ್ತೊಂದು ಉದಾಹರಣೆ ನೋಡಿ. ನೀವು ಕ್ಲಾಸಲ್ಲಿ ಇರ್ತೀರಿ, ಕಾಲ್ ಎ ಬಾಯ್ ಅಂತ ಕರೀತಾರೆ ನಿಮ್ಮ ಟೀಚರ್. ನಿಮ್ಮ ಹತ್ರ ಹೇಳ್ತಾರೆ ಒಂದು ಹುಡುಗನನ್ನು ಕರಿ ಅಂತ. ಆವಾಗ ಅಲ್ಲಿರುವ ಹುಡುಗರಲ್ಲಿ ಯಾರಾದರೂ ಒಂದು ಹುಡುಗನನ್ನು ನೀವು ಕರ್ಕೊಂಡು ಬರ್ತೀರಿ. ಸಪೋಸ್ ಕಾಲ್ ದ ಬಾಯ್ ಹೂ ಈಸ್ ವೆರಿ ಟಾಲ್ ಅಂತ ಹೇಳಿದಾಗ ಕ್ಲಾಸಲ್ಲಿ ಯಾರು ಎತ್ತರವಾಗಿದ್ದಾರೆ ಆ ಹುಡುಗನನ್ನೇ ಕರ್ಕೊಂಡು ಬಾ ಅನ್ನೋ ಅರ್ಥ ಬರುತ್ತೆ. ದ ಅಂದರೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ವಿಶೇಷವಾಗಿ ಒಂದು ವ್ಯಕ್ತಿ ಅಥವಾ ವಸ್ತುವಿನ ಬಗ್ಗೆ ನಾವು ಮಾತಾಡಿದಾಗ ನಾವು ದ ಅನ್ನು ಬಳಸ್ತೀವಿ. ನಿಮ್ಗೆ ಅರ್ಥ ಆಯ್ತಾ? ಆ್ಯನ್ ಮತ್ತು ಎ ಅಂದರೆ ಒಂದು ಅಂತ ಅರ್ಥ. ದ ಅಂದರೆ ಇಂಥದ್ದೇ, ನಮಗೆ ಗೊತ್ತಿರುವಂಥದ್ದೇ ಅನ್ನೋ ಅರ್ಥ. ಓಕೆ, ಏನಂತ ತಿಳ್ಕೊಂಡು ನಾವೀಗ ಆರ್ಟಿಕಲಲ್ಲಿ 3 ಮುಖ್ಯ ಪ್ರಕಾರಗಳು. ಒಂದು ಎ ಮತ್ತು ಆ್ಯನ್ ಮತ್ತು ದ. ಎ ಅಂದರೆ ಒಂದು, ಆ್ಯನ್ ಅಂದ್ರೂ ಒಂದು, ದ ಅಂದರೆ ಆ ಅಥವಾ ವಿಶೇಷವಾದ ಅಂತ ಅರ್ಥ. ಸೊ ಈಗ ನಾವು ಆರ್ಟಿಕಲನ್ನು ಯಾಕೆ ಬಳಸ್ತೀವಿ ಅಂದರೆ ನಾವು ಈ ಆರ್ಟಿಕಲ್ ಬಳಸಿದಾಗ ಯಾವ ವಸ್ತು ಬಗ್ಗೆ ಮಾತಾಡುತ್ತಿದ್ದೇವೆ, ಅದು ಸಾಮಾನ್ಯದ್ದ, ಅದು ವಿಶೇಷವಾದದ್ದ, ಅದು ಒಂದು ವಸ್ತುನ ಅಥವಾ ಒಂದು ವ್ಯಕ್ತಿನ. ಇಲ್ಲಿ ನೋಡಿ, ಒಂದು ವಸ್ತುನ ಅಥವಾ ಒಂದು ವ್ಯಕ್ತಿ ಅಂತ ಆರ್ಟಿಕಲ್ ಬಳಸಿದಾಗ ನಮಗೆ ಅರ್ಥ ಆಗುತ್ತೆ. ಮತ್ತು ಎ ಮತ್ತು ಆ್ಯನ್ ಇಂಡೆಫಿನೆಟ್ ಆರ್ಟಿಕಲ್ಸ್ ಮತ್ತು
ದ ಡೆಫಿನೆಟ್ ಆರ್ಟಿಕಲ್ಸ್. ದ ಬಾಯ್ ಅಂದರೆ ಆ ಹುಡುಗ, ದ ಸನ್ ಅಂದರೆ ಸೂರ್ಯ. ಇನ್ನು ವಿಶೇಷವಾಗಿ ತಿಳ್ಕೊಳ್ಬೇಕಾಗಿದ್ದು ಏನು, ಎ ಅಂದರೂ ಒಂದು, ಆ್ಯನ್ ಅಂದರೂ ಒಂದು. ಹೌದಾ, ಎ ಅಂದರೂ ಒಂದು, ಆ್ಯನ್ ಅಂದರೂ ಒಂದು. ಹಾಗಿದ್ದರೆ ಎ ಅನ್ನು ಎಲ್ಲಿ ಬಳಸಬೇಕು, ಆ್ಯನನ್ನು ಎಲ್ಲಿ ಬಳಸಬೇಕು? ಇದು ಸ್ವಲ್ಪ ಕನ್ಫ್ಯೂಷನ್ ಆಗುವಂಥ ವಸ್ತು ಅಂದ್ರೆ ವಿಷಯ. ಇದು ತುಂಬ ಸಿಂಪಲ್ ಆಗಿದೆ ಅರ್ಥ ಮಾಡ್ಕೊಂಡ ತಕ್ಷಣ. ಏನು ಅರ್ಥ ಮಾಡ್ಕೊಳ್ಬೇಕು? ಓಕೆ, ಟೋಟಲ್ ಇಂಗ್ಲೀಷಲ್ಲಿ 26 ಅಕ್ಷರಗಳಿವೆ. ಎ ಇಂದ ಝೆಡ್ ತನಕ, ಎ ಬಿ ಸಿ ಡಿ ಇ ಎಫ್ ಜಿ ಎಚ್ ಐ ಜೆ ಕೆ ಎಲ್ ಎಮ್ ಎನ್ ಒ ಪಿ ಕ್ಯೂ ಆರ್ ಎಸ್ ಟಿ ಯು ವಿ ಡಬ್ಲ್ಯೂ ಎಕ್ಸ್ ವೈ ಝೆಡ್. ಟೋಟಲ್ 26 ಅಕ್ಷರಗಳು. ಇವುಗಳಿಗೆ ಆಲ್ಫಾಬೆಟ್ ಅಂತ ಕರೀತಾರೆ. ಇದರಲ್ಲಿ ಎ ಇ ಐ ಒ ಯು, ಇನ್ನೊಂದು ಸತಿ ನೋಡಿ, ಎ ಇ ಐ ಒ ಯು ಇವುಗಳನ್ನು ಓವೆಲ್ಸ್ ಅಂತ ಕರೀತಾರೆ. ಓವೆಲ್ಸ್ ಅಂದರೆ ಸ್ವರಗಳು. ಉಳಿದ 21 ವ್ಯಂಜನಗಳು, ಬಿ ಸಿ ಡಿ ಎಫ್ ಇವೆಲ್ಲ ಝೆಡ್ ತನಕ 21 ವ್ಯಂಜನಗಳು. ಯಾಕಪ್ಪ ನಾವು ಇದನ್ನು ತಿಳ್ಕೊಳ್ಬೇಕಂದ್ರೆ, ಆರ್ಟಿಕಲ್ಸನ್ನು ಉಪಯೋಗಿಸುವಾಗ ಕಂಪಲ್ಸರಿ ನಮಗೆ ಇದರ ಪ್ರಾಥಮಿಕ ಜ್ಞಾನ ಇರಲೇಬೇಕು. ಎ ಇ ಐ ಒ ಯು ಇವು ಓವೆಲ್ಸ್, ಇವುಗಳು ಸ್ವರಗಳು. ಕನ್ನಡದಲ್ಲಿ ಅ ಆ ಇ ಉ ಎ ಐ ಓ ಆಹ ಇವು ಏನು ಕೆಲಸ ಮಾಡುತ್ತವೆಯೋ ಅದೇ ಕೆಲಸವನ್ನು ಈ 5 ಅಂದರೆ ಎ ಇ ಐ ಒ ಯು ಮಾಡುತ್ತವೆ. ಇಲ್ಲಿ ಯಾಕೆ ನಾವು ಇದನ್ನು ತಿಳ್ಕೊಳ್ಬೇಕಂದ್ರೆ, ಸಿಂಪಲ್ ರೂಲ್ಸ್ ಇದೆ. ನಾವು ಯಾವುದಾದ್ರೂ ವಸ್ತು ಅಥವಾ ವಸ್ತು ನೌನ್ ಬಗ್ಗೆ ನಾವು ಮೆನ್ಷನ್ ಮಾಡುವಾಗ ಆ ನೌನ್ನ ಪ್ರಥಮ ಅಕ್ಷರ ಎ ಇ ಐ ಒ ಯು ಅಂದರೆ ಈ ಸ್ವರಗಳಲ್ಲಿ ಒಂದು ಆಗಿದ್ದರೆ ನಾವು ಸಿಂಪಲ್ಲಾಗಿ ಆ್ಯನನ್ನು ಅದರ ಮುಂದೆ ಸೇರಿಸ್ತೀವಿ. ಯಾವುದರ ಮುಂದೆ ಸೇರಿಸ್ತೀವಿ? ಆ ಅಕ್ಷರದ ಮುಂದೆ ಸೇರಿಸ್ತೀವಿ. ಆ್ಯನ್ ಆ್ಯಪಲ್, ಇಲ್ಲಿ ನೋಡಿ, ಆ್ಯಪಲ್ ಅಂದರೆ ಸೇಬು. ಇದನ್ನು ನಾವು ಹೇಳ್ತಾ ಇದ್ದೇವೆ, ಒಂದು ಸೇಬು ಹಣ್ಣು ಅಂತ ಹೇಳ್ತಾ ಇದ್ದೇವೆ. ಆದರೆ ಆ ಆ್ಯಪಲ್ ಅಕ್ಷರದ ಮೊದಲನೇ ಅಕ್ಷರ ಏನಿದೆ, ಎ ಇದೆ. ಎ ಯಾವುದರಲ್ಲಿದೆ? ಎ ಇ ಐ ಒ ಯುದಲ್ಲೇ ಇದರಲ್ಲೇ ಬಂದಿದೆ. ಸೊ ಆ ಕಾರಣದಿಂದ ಇಲ್ಲಿ ಆ್ಯನ್ ಆ್ಯಪಲ್ ಅಂತ ಬರೀಬೇಕು. ಅದೇ ಥರ ಆ್ಯನ್ ಎಲಿಫೆಂಟ್. ಆ್ಯನ್ ಎಲಿಫೆಂಟ್ ಅಂದರೆ ಒಂದು ಆನೆ. ಎಲಿಫೆಂಟ್ ಪದದಲ್ಲಿ ಮೊದಲ ಅಕ್ಷರ ಯಾವುದಿದೆ? ಇ ಇದೆ. ಸೊ ಆ ಕಾರಣದಿಂದ ಆ್ಯನ್ ಎಲಿಫೆಂಟ್. ಅದೇ ಥರ ಆ್ಯನ್ ಆರೆಂಜ್. ಆರೆಂಜಿನ ಫಸ್ಟ್ ಅಕ್ಷರ ಓ, ಎ ಇ ಐ ಒ ಯು ಇದರಲ್ಲೇ ಬಂದಿದೆ. ಆ ಕಾರಣದಿಂದ ಆ್ಯನ್ ಆರೆಂಜ್. ಅದೇ ಥರ ಆ್ಯನ್ ಎಗ್. ಎಗ್ಗಿನ ಪ್ರಥಮ ಅಕ್ಷರ ಏನು ಬಂದಿದೆ? ಇ. ಆ ಕಾರಣದಿಂದ ಆ್ಯನ್ ಎಗ್. ಈಗ ಉಳಿದ ಎಲ್ಲ ಅಕ್ಷರಗಳು ಅಂದರೆ ಎ ಇ ಐ ಒ ಯು ಬರದೆ ಬೇರೆ ಯಾವುದೇ ಅಕ್ಷರ ಬಂದಿದ್ದರೆ, ಉದಾಹರಣೆಗೆ ಬಾಯ್. ಬಾಯಲ್ಲಿ ಫಸ್ಟ್ ಅಕ್ಷರ ಏನು ಬಂದಿದೆ? ಬಿ. ಬಿ ಒ ವೈ ಫಸ್ಟ್ ಅಕ್ಷರ ಬಿ ಬಂದಿದೆ. ಎ ಇ ಐ ಒ ಯು ಇದರಲ್ಲಿದೆಯಾ? ಇಲ್ಲ. ಸೊ ಬಿ ಬಂದಿದೆ. ಆ ಕಾರಣದಿಂದ ಎ ಅನ್ನು ಸೇರಿಸಬೇಕು. ಎ ಇ ಐ ಒ ಯು ಬಂದಿದ್ದರೆ ಆ್ಯನನ್ನು ಸೇರಿಸಬೇಕು. ಬಾಕಿ 21 ಕಾನ್ಸನೆಂಟ್ ಅಕ್ಷರ ಫಸ್ಟ್ ಬಂದಿದ್ದರೆ ಅದಕ್ಕೆ ನಾವು ಎ ಅನ್ನು ಸೇರಿಸಬೇಕು. ಎ ಬಾಯ್ ಒಂದು ಹುಡುಗ, ಎ ಕಾರ್ ಒಂದು ಕಾರು, ಎ ಪೆನ್ ಒಂದು ಪೆನ್ನು, ಎ ಡಾಗ್ ಒಂದು ನಾಯಿ. ಅರ್ಥ ಆಯ್ತಾ ನಿಮಗೆ? ಎ ಇ ಐ ಒ ಯು ಬಂದಿದ್ದರೆ ಆ್ಯನನ್ನು ಸೇರಿಸ್ತೀವಿ, ಇಲ್ಲದಿದ್ದರೆ ಎ ಅನ್ನು ಸೇರಿಸ್ತೀವಿ. ಆದರೆ ಇಂಗ್ಲೀಷಲ್ಲಿ ಏನು ಮಾಡಿದ್ದಾರೆ, ಒಂದು ಟ್ವಿಸ್ಟನ್ನು ಕೊಟ್ಟಿದ್ದಾರೆ. ಯಾವ ಥರ ಟ್ವಿಸ್ಟ್ ಅಂತ ಹೇಳಿದರೆ, ಆರ್ಟಿಕಲನ್ನು ನಾವು ಉಪಯೋಗಿಸುವಾಗ, ಎ ಮತ್ತು ಆ್ಯನನ್ನು ಉಪಯೋಗಿಸುವಾಗ ಅಲ್ಲಿ ಸ್ಪೆಲ್ಲಿಂಗ್ ಮುಖ್ಯ ಅಲ್ಲ, ನಮಗೆ ಪ್ರೊನೌನ್ಸಿಯೇಷನ್ ಮುಖ್ಯ ಅಂತ ಹೇಳಿದ್ದಾರೆ. ಹಾಗಿದ್ರೆ ಏನರ್ಥ ನೋಡೋಣ. ಇಲ್ಲಿ ನೋಡಿ, ಯೂನಿವರ್ಸಿಟಿ. ಯೂನಿವರ್ಸಿಟಿ ಅಂದರೆ ವಿಶ್ವವಿದ್ಯಾಲಯ. ಯೂನಿವರ್ಸಿಟಿ ಸ್ಪೆಲ್ಲಿಂಗ್ ಏನಿದೆ? ಯು ಎನ್ ಐ ವಿ ಇ ಆರ್ ಎಸ್ ಐ ಟಿ ವೈ ಯೂನಿವರ್ಸಿಟಿ. ನಾವು ನೋಡಿದಾಗ ಈ ರೂಲ್ಸ್, ಇವ್ರು ಮಾಡಿದಂಥ ರೂಲ್ಸ್ ಪ್ರಕಾರ ನೋಡುವಾಗ ಫಸ್ಟ್ ಅಕ್ಷರ ಯು ಬಂದಿದೆ, ಎ ಇ ಐ ಒ ಯು. ಸೊ ನಾವಿಲ್ಲಿ ಆ್ಯನ್ ಅಂತ ಬರಿಬೇಕು. ಹೌದಾ? ಲೆಕ್ಕದ ಪ್ರಕಾರ ನಾವು ಇಲ್ಲಿ ಆ್ಯನ್ ಅಂತ ಬರಿಬೇಕು. ಆದರೆ ಇಲ್ಲಿ ಆ್ಯನ್ ಬರಲ್ಲ, ಇಲ್ಲಿ ಎ ಯೂನಿವರ್ಸಿಟಿ ಅಂತ ಆಗುತ್ತೆ. ಯಾಕೆ ಎ ಯೂನಿವರ್ಸಿಟಿ ಆಯ್ತು ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ, ರೂಲ್ಸ್ ಏನು ಹೇಳುತ್ತೆ, ಸ್ಪೆಲ್ಲಿಂಗ್ ಮುಖ್ಯ ಅಲ್ಲ, ಉಚ್ಚಾರಣೆ ಮುಖ್ಯ. ಇಲ್ಲಿ ಯೂನಿವರ್ಸಿಟಿ ಯು ಅಂತ ಬರೆದಿದ್ರು ಉಚ್ಚಾರ ಮಾಡುವಾಗ ಅಲ್ಲಿ ಯ ಕಾರವನ್ನು ಬಳಸ್ತಾ ಇದ್ದೇವೆ. ಯ ಯಾ ಇ ಯು ಬಳಸ್ತಾ ಇದ್ದೇವೆ. ಆ ಕಾರಣದಿಂದ ಯೂನಿವರ್ಸಿಟಿ ಯ ಉಚ್ಚಾರ ಬಂದಿದ್ದರಿಂದ ಅಲ್ಲಿ ಎಯನ್ನು ಬಳಸಿದ್ದೀವಿ, ಎ ಯೂನಿವರ್ಸಿಟಿ. ಅದೇ ಥರ ಮತ್ತೊಂದಿದೆ, 1 ಗಂಟೆ ಅಂತ ಹೇಳ್ತೀವಿ ನಾವು. 1 ಗಂಟೆ ಆಯಿತು, 2 ಗಂಟೆ ಬಿಟ್ವಾ, 3 ಗಂಟೆ ಬಿಟ್ವಾ, ಇದಕ್ಕೆ ನಾವು ಇಂಗ್ಲೀಷಲ್ಲಿ HOUR ಅವರ್ ಅಂತ ಸ್ಪೆಲ್ಲಿಂಗ್ ಮಾಡ್ತೀವಿ.
ಉಚ್ಚಾರಣೆಯನ್ನು ಮಾಡ್ತೀವಿ. ಇಲ್ಲಿ ಫಸ್ಟ್ ಅಕ್ಷರ ಹೆಚ್ಚಾಗಿದೆ. ಲೆಕ್ಕದ ಪ್ರಕಾರ ಎಚ್ ಅಂದರೆ ಕಾನ್ಸೋನೆಂಟು ಆ ಕಾರಣದಿಂದ ನಾವಲ್ಲಿ ಎಯನ್ನು ಸೇರಿಸಬೇಕು. ಆದರೆ ಇಲ್ಲಿ ಅದನ್ನು ಓದುವಾಗ ನಾವು ಎಚ್ ಒ ಯು ಆರನ್ನು ಹ ಅನ್ನೋ ಪದ ಇಲ್ಲಿ ಅಂತ ಉಚ್ಚಾರ ಆಗ್ತಿದೆ. ಅವರ್ ಅಂತ ಕರಿತೇವೆ, ಆ್ಯನ್ ಅವರ್. ಆ ಕಾರಣದಿಂದ ಇಲ್ಲಿ ಆ್ಯನನ್ನು ಬಳಸಿದ್ದಾರೆ. ನೆನ್ಪಿಟ್ಕೊಳ್ಳಿ, ಇಂಗ್ಲೀಷಲ್ಲಿ ಆರ್ಟಿಕಲ್ಸ್ ಮಾಡುವಾಗ ಯಾವತ್ತೂ ಸ್ಪೆಲ್ಲಿಂಗ್ ಮುಖ್ಯ ಅಲ್ಲ, ಉಚ್ಚಾರ ಮುಖ್ಯ. ಈ ಥರ ತುಂಬ ಶಬ್ದಗಳಿಲ್ಲ, ಹಾಗಾಗಿ ನೀವು ಅದನ್ನು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ತುಂಬ ಕೆಲವೇ ಪದಗಳಿವೆ, ಅದಕ್ಕೆ ನಾವು ಎ ಮತ್ತು ಆ್ಯನನ್ನು ಸ್ವಲ್ಪ ಕನ್ಫ್ಯೂಷನ್ನಲ್ಲಿ ಸೇರಿಸೋದು. ಉಳಿದೆಲ್ಲದಕ್ಕೂ ನಾವು ಎ ಮತ್ತು ಆ್ಯನನ್ನು ಸುಲಭವಾಗಿ ಅರ್ಥ ಮಾಡ್ಕೊಳ್ಳಿಕ್ಕೆ ಆಗುತ್ತೆ. ಓಕೆ, ಉದಾಹರಣೆಯನ್ನು ನಾನು ಮುಂದೆ ಕೊಡ್ತಾ ಹೋಗ್ತೀನಿ. ಇನ್ನು ದ ಅಂದರೆ ಆ ಅಥವಾ ನಿಶ್ಚಿತವಾಗಿ ನಮಗೆ ಗೊತ್ತಿರುವಂಥ ಒಂದು ಪದ. ಇದರ ಬಗ್ಗೆ ನಾವು ಹೇಳುವಾಗ ಗೊತ್ತಿರುವಂಥ ವ್ಯಕ್ತಿ, ಗೊತ್ತಿರುವಂಥ ವಸ್ತು, ಇದರ ಬಗ್ಗೆ ಹೇಳುವಾಗ ನಾವು ನ ಬಳಸ್ತೀವಿ. ದ ಬುಕ್ ಅಂದರೆ ಆ ಪುಸ್ತಕ, ದ ಆ್ಯಸ್ ಅಂದರೆ ಆ ಕತೆ, ಅಂದರೆ ನಮಗೆ ಈಗಾಗಲೇ ಗೊತ್ತಿರುವಂಥ ಕತೆ. ನ ಯಾವಾಗ ಬಳಸಬೇಕು ಅಂದರೆ ನ ಡೆಫಿನೆಟ್ ಆರ್ಟಿಕಲ್ ಅಂತ ಕರೀತಾರೆ. ವಿಶೇಷವಾದ, ಈಗಾಗಲೇ ಗೊತ್ತಿರುವ ನಿರ್ದಿಷ್ಟವಾದ ವಸ್ತುಗಳನ್ನು ಹೇಳಬೇಕಾದ್ರೆ, ವ್ಯಕ್ತಿಯ ಬಗ್ಗೆ ಹೇಳಬೇಕಾದ್ರೆ ನಾವು ಸಿಂಪಲ್ಲಾಗಿ ನ ಬಳಸ್ತೀವಿ. ದ ಬಾಯ್ ಅಂದರೆ ಆ ಹುಡುಗ, ದ ಕಾರ್ ಅಂದರೆ ಆ ಕಾರು. ಬಳಸುವಾಗ ಯಾವ ವಸ್ತು ಅಥವಾ ಯಾವ ವ್ಯಕ್ತಿ ಅಂತ ಲಿಸ್ನರ್ಗೆ ಗೊತ್ತಿರುತ್ತೆ. ಸ್ಪೆಸಿಫಿಕ್ ಥಿಂಗ್ ಬಗ್ಗೆ ಮಾತಾಡ್ತಿರ್ತೀವಿ, ಆ ವಿಷಯದಲ್ಲಿ ನಾವು ನ ಬಳಸ್ತೀವಿ. ಮೊದಲನೇ ಬಾರಿ ಏನಾದರೂ ಒಂದು ವಿಷಯವನ್ನು, ವ್ಯಕ್ತಿಯನ್ನು ಅಥವಾ ಯಾವುದನ್ನು ಹೇಳುವಾಗ ನಾವು ಎ ಅಥವಾ ಆ್ಯನನ್ನು ಬಳಸ್ತೀವಿ. ಎರಡನೇ ಬಾರಿ ಅದನ್ನೇ ರಿಪೀಟ್ ಮಾಡುವಾಗ ಅಂತ ಬಳಸ್ತೀವಿ. ನೋಡಿ ಇಲ್ಲಿ, ಐ ಸಾ ಎ ಡಾಗ್, ನಾನು ಒಂದು ನಾಯಿಯನ್ನು ನೋಡಿದೆ. ದ ಡಾಗ್ ವಾಸ್ ಬ್ಲ್ಯಾಕ್, ಆ ನಾಯಿ ಕಪ್ಪಾಗಿತ್ತು. ಏನರ್ಥ ಇಲ್ಲಿ? ಫಸ್ಟ್ನೇ ಸರ್ತಿ ಒಂದು ನಾಯಿಯನ್ನು ನೋಡಿದೆ ಅಂತ ಹೇಳ್ತಿದ್ದೀವಿ, ಅದನ್ನೇ ರಿಪೀಟ್ ಮಾಡಿ ಎರಡನೇ ವಾಕ್ಯವನ್ನು ಕಂಟಿನ್ಯೂ ಮಾಡುವಾಗ ಅಂತ ಹೇಳಿದೆವು, ಅಂದರೆ ನಮಗೆ ಗೊತ್ತಿರುವಂಥ ಅಂತ ಅರ್ಥ ಬಂತು. ಮೊದಲನೇ ಬಾರಿ ಹೇಳುವಾಗ ಎ ಡಾಗ್ ಒಂದು ನಾಯಿ, ಎರಡನೇ ಬಾರಿ ಹೇಳುವಾಗ ದ ಡಾಗ್. ಓಕೆ, ಮತ್ತು ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ನ ಬಳಸ್ತಾರೆ. ಅಂದರೆ ಇಡೀ ಜಗತ್ತಲ್ಲಿ, ಪ್ರಪಂಚದಲ್ಲೇ ಒಂದೇ ಒಂದು ಯುನಿಕ್ ಆಗಿರುವಂಥ ಒಂದು ವಸ್ತುವಿನ ಬಗ್ಗೆ ಹೇಳುವಾಗ ನಾವು ನ ಬಳಸ್ತೀವಿ. ದ ಸನ್ ಅಂದರೆ ಸೂರ್ಯ, ಒಂದೇ ಇದೆ, ಇಡೀ ಜಗತ್ತಿನಲ್ಲೇ ಒಂದೇ ಸೂರ್ಯ ಇದೆ, ಆವಾಗ ದ ಸನ್ ಅಂತ ಬಳಸ್ತೀವಿ. ದ ಅರ್ತ್ ಒಂದೇ ಭೂಮಿ, ಆ ಕಾರಣದಿಂದ ದ ಅರ್ತ್ ಅಂತ ಹೇಳ್ತಾರೆ. ಅದೇ ಥರ ದ ಮೂನ್, ದ ಸ್ಕೈ, ಹೀಗೆ ಯುನಿಕ್ ಆಗಿರುವಂಥ ವಸ್ತುಗಳಿಗೆ ನಾವು ನ ಬಳಸ್ತೀವಿ. ದ ಸನ್ ರೈಸಸ್ ಇನ್ ದ ಈಸ್ಟ್, ಸೂರ್ಯನು ಪೂರ್ವದಲ್ಲಿ ಉದಯಿಸುತ್ತಾನೆ. ದ ಮೂನ್ ಲುಕ್ಸ್ ಬ್ಯೂಟಿಫುಲ್, ಚಂದ್ರ ಸುಂದರವಾಗಿ ಕಾಣುತ್ತೆ. ಇನ್ನು ಸೂಪರ್ಲೇಟಿವ್ ಡಿಗ್ರಿ ಅಡ್ಜೆಕ್ಟಿವನ್ನು ಮಾಡುವಾಗ, ಕಂಪ್ಯಾರೇಟಿವ್ ಸೂಪರ್ಲೇಟಿವ್ ಡಿಗ್ರಿ ಏನು ಮಾಡ್ತೀವಲ್ಲ, ಆ ಸಂದರ್ಭದಲ್ಲಿ ನಾವು ನ ಬಳಸ್ತೀವಿ. ದ ಬೆಸ್ಟ್, ದ ಟಾಲೆಸ್ಟ್ ಬಿಲ್ಡಿಂಗ್, ದ ಮೋಸ್ಟ್ ಬ್ಯೂಟಿಫುಲ್ ಗರ್ಲ್, ಶಿ ಈಸ್ ದ ಬೆಸ್ಟ್ ಸಿಂಗರ್, ಮೌಂಟ್ ಎವರೆಸ್ಟ್ ಈಸ್ ದ ಟಾಲೆಸ್ಟ್ ಮೌಂಟೇನ್. ಹೀಗೆ ಸೂಪರ್ಲೇಟಿವ್ ಡಿಗ್ರಿಯನ್ನು ಬಳಸುವಾಗ ನಾವು ನ ಬಳಸ್ತೀವಿ. ಮತ್ತು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಸ್ ಅಂದರೆ ಕೊಳಲು, ಗಿಟಾರ್, ತಬ್ಲಾ, ಇವುಗಳ ಬಗ್ಗೆ ಹೇಳುವಾಗ ನಾವು ನ ಬಳಸ್ತೀವಿ. ಪ್ಲೇ ದ ಗಿಟಾರ್, ಗಿಟಾರನ್ನು ನುಡಿಸು. ಪ್ಲೇ ದ ಪಿಯಾನೋನು ನುಡಿಸು. ಪ್ಲೇ ದ ವಯೋಲಿನನ್ನು ನುಡಿಸು. ಹೀ ಪ್ಲೇಸ್ ದ ಗಿಟಾರ್, ಅವನು ಗಿಟಾರನ್ನು ನುಡಿಸುತ್ತಾನೆ. ಓಕೆ, ಮತ್ತು ಎಲ್ಲಿ ಬಳಸ್ತೀವಿ? ನದಿಗಳು, ಸಾಗರಗಳು, ಮರುಭೂಮಿ, ಪರ್ವತ ಶ್ರೇಣಿಗಳು, ಇವುಗಳ ಬಗ್ಗೆ ಹೇಳುವಾಗ ನಾವು ನ ಬಳಸ್ತೀವಿ. ದ ಗಂಗಾ, ದ ಕಾವೇರಿ, ಇದು ನದಿಗಳ ಬಗ್ಗೆ ಹೇಳ್ತಿದೆ. ದ ಗಂಗಾ, ದ ಕಾವೇರಿ. ಓಷನ್ಸ್, ದ ಇಂಡಿಯನ್ ಓಷನ್, ದ ಪೆಸಿಫಿಕ್ ಓಷನ್. ಹಾಗೆ ಮರುಭೂಮಿಯ ಬಗ್ಗೆ ಹೇಳುವಾಗ ಡೆಸರ್ಟ್, ದ ಸಹಾರಾ ಡೆಸರ್ಟ್, ಅಂದರೆ ದ ಸಹಾರಾ ಮರುಭೂಮಿ. ಮೌಂಟೇನ್ ರೇಂಜಸ್ ಅಂದರೆ ಪರ್ವತ ಶ್ರೇಣಿಗಳು ಹೇಳಬೇಕಾದ್ರೆ ಅಂದರೆ ದ ಹಿಮಾಲಯಾಸ್, ಆವಾಗ ಕೂಡ ನ ಬಳಸ್ತೀವಿ. ಮತ್ತು ನೆಕ್ಸ್ಟ್ ಮತ್ತೆಲ್ಲಿ ಬಳಸ್ತೀವಿ? ನ್ಯೂಸ್ ಪೇಪರ್ ಮತ್ತು ಫೇಮಸ್ ಬಿಲ್ಡಿಂಗ್ ಬಗ್ಗೆ ಹೇಳುವಾಗ ದ ಟೈಮ್ಸ್ ಆಫ್ ಇಂಡಿಯಾ, ಇದು ಪ್ರಮುಖವಾದ ದಿನಪತ್ರಿಕೆ, ದ ಟೈಮ್ಸ್ ಆಫ್ ಇಂಡಿಯಾ, ಆವಾಗ ಕೂಡ ನಾವು ನ ಬಳಸ್ತೀವಿ. ದ ಹಿಂದೂ, ಆವಾಗ ಕೂಡ ನ ಬಳಸ್ತೀವಿ. ದ ತಾಜ್ ಮಹಲ್ ಅಂದರೆ ಪ್ರಖ್ಯಾತವಾದ ಬಿಲ್ಡಿಂಗ್, ದ ತಾಜ್ ಮಹಲ್. ದ ರೆಡ್ ಫೋರ್ಟ್, ಹೀಗೆ ನ ಬಳಸ್ತೀವಿ.
ಮತ್ತು ಆರ್ಡಿನಲ್ ನಂಬರ್ಸ್ ಅಂದರೆ ಫಸ್ಟ್, ಸೆಕೆಂಡ್, ಥರ್ಡ್ ಇವುಗಳನ್ನು ಬಳಸುವಾಗ ದ ಫಸ್ಟ್ ಡೇ, ದ ಸೆಕೆಂಡ್ ಚಾಪ್ಟರ್, ದ ಥರ್ಡ್ ಬಾಯ್ ಇವಾಗ ಕೂಡ ನಾವು ದ ಅನ್ನು ಬಳಸ್ತೀವಿ. ಸಾಮಾನ್ಯವಾಗಿ ದೇಶಗಳ ಬಗ್ಗೆ ಹೇಳುವಾಗ ದ ಅನ್ನು ಬಳಸಲ್ಲ. ಅಂದರೆ ದ ಇಂಡಿಯಾ ಅಂತ ಹೇಳಲ್ಲ, ದ ಜಪಾನ್ ಅಂತ ಹೇಳಲ್ಲ. ಆದರೆ ಒಂದು ಸಮೂಹ ಇರುತ್ತೆ, ರಾಷ್ಟ್ರಗಳ ಸಮೂಹವನ್ನು ಅವರು ಸಂಯುಕ್ತ ರಾಷ್ಟ್ರಗಳು ಈ ಥರ ಸಮೂಹನ ಮಾಡ್ಕೊಂಡಿದ್ದಾರೆ. ಆ ಸಂದರ್ಭದಲ್ಲಿ ಕೆಲವೊಂದು ಸರ್ತಿ ದ ಅನ್ನು ಬಳಸ್ತಾರೆ. ಯಾವುದಕ್ಕೆ ಬಳಸಿದ್ರೆ ಇಲ್ಲಿ ನೋಡಿ, ದ USA, ದ UK ಯುನೈಟೆಡ್ ಕಿಂಗ್ಡಮ್, ಮತ್ತು ದ US ಅಂದರೆ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ, ದ UAE ಇದು ಅರಬ್ ಕಂಟ್ರೀಸ್. ಇವುಗಳನ್ನು ಮೆನ್ಷನ್ ಮಾಡುವಾಗ ನಾವು ದ ಅನ್ನು ಬಳಸ್ತೀವಿ. ಇನ್ನು ಅಡ್ಜೆಕ್ಟಿವ್ಸ್, ದ ಓಲ್ಡ್ ಗ್ರೂಪ್ ಮೀನಿಂಗ್ ಅಂದರೆ ಒಂದು ಅಡ್ಜೆಕ್ಟಿವ್ ಇಡೀ ಸಮುದಾಯವನ್ನು ಸೂಚಿಸ್ತಿದ್ರೆ ದ ರಿಚ್ ಅಂದರೆ ಶ್ರೀಮಂತರು ಅನ್ನೋ ಅರ್ಥ ಬರುತ್ತೆ. ದ ಪುವರ್ ಬಡವರು. ಹೀಗೆ ದ ಅನ್ನು ಬಳಸ್ತೀವಿ. ಅಂದರೆ ಟೋಟಲ್ದು ಓಲ್ಡ್ ಗ್ರೂಪ್ ಎಲ್ಲ ಸಮೂಹವನ್ನು ಪ್ರತಿನಿಧಿಸಬೇಕು. ಆ ಸಂದರ್ಭದಲ್ಲಿ ನಾವು ದ ಅನ್ನು ಬಳಸ್ತೀವಿ. ದ ರಿಚ್ ಶುಡ್ ಹೆಲ್ಪ್ ದ ಪುವರ್. ಶ್ರೀಮಂತರು ಬಡವರಿಗೆ ಸಹಾಯ ಮಾಡಬೇಕು. ಓಕೆ. ಮತ್ತು ಸ್ಪೆಸಿಫಿಕ್ ಪ್ಲೇಸಸ್ ಬಗ್ಗೆ ಹೇಳುವಾಗ ಉದಾಹರಣೆಗೆ ದ ಸ್ಕೂಲ್ ನಿಯರ್ ಮೈ ಹೋಮ್, ನನ್ನ ಮನೆ ಹತ್ತಿರ ಇರುವ ಶಾಲೆ, ಆ ಶಾಲೆ. ದ ಹಾಸ್ಪಿಟಲ್ ಇನ್ ಅವರ್ ಟೌನ್, ನಮ್ಮ ಊರಿನಲ್ಲಿ ಅಂದರೆ ನಮ್ಮ ಪಟ್ಟಣದಲ್ಲಿರುವಂಥ ಆ ಹಾಸ್ಪಿಟಲ್. ಹೀಗೆ ದ ಅನ್ನು ಬಳಸ್ತೀವಿ. ಇನ್ನು ದೊಡ್ಡ ದೊಡ್ಡ ಹೋಟೆಲ್, ಸಿನಿಮಾ ಥಿಯೇಟರ್, ಇವುಗಳ ಮುಂಚೆ ಕೂಡ ದ ಬರುತ್ತೆ. ದ ಒಬೆರಾಯ್ ಅಂದರೆ ಒಬೆರಾಯ್ ಹೋಟೆಲ್, ದ ಗ್ರ್ಯಾಂಡ್ ಹೋಟೆಲ್, ಈ ಥರ ದ ಅನ್ನು ಬಳಸ್ತೀವಿ. ಮತ್ತು ದಿಕ್ಕುಗಳನ್ನು ಸೂಚಿಸಲಿಕ್ಕೆ ಕೂಡ ನಾವು ದ ಅನ್ನು ಬಳಸ್ತೀವಿ. ದ ಈಸ್ಟ್, ದ ವೆಸ್ಟ್, ದ ನಾರ್ತ್, ಹೀಗೆ. ಇನ್ನು ದ ಅನ್ನು ಎಲ್ಲಿ ಬಳಸಬಾರ್ದು ನೋಡಿ, ಹೆಸರಿನ ಮುಂದೆ ದ ಗಣೇಶ್, ದ ಕೃಷ್ಣ, ಹೀಗೆ ಹೆಸರಿನ ಮುಂದೆ ದ ಬಳಸಬಾರ್ದು. ದ ಅಪ್ಸರ, ದ ರಾಣಿ, ಹೀಗೆ ಹೆಸರಿನ ಮುಂದೆ ದ ಬಳಸಬಾರ್ದು. ಖಾಲಿ ಹೆಸರನ್ನಷ್ಟೇ ಬಳಸಬೇಕು. ಮತ್ತು ದೇಶಗಳ ಮೊದಲು ದ ಅನ್ನು ಸೇರಿಸಬಾರ್ದು. ದ ಇಂಡಿಯಾ ಅಂತ ಹೇಳಬಾರ್ದು, ಓನ್ಲಿ ಇಂಡಿಯಾ ಅಂತ ಹೇಳಬೇಕು. ದ ಕರ್ನಾಟಕ ಅಂತ ಹೇಳಬಾರ್ದು, ಕರ್ನಾಟಕ ಅಂತ ಅಷ್ಟೇ ಹೇಳಬೇಕು. ಮತ್ತು ಭಾಷೆಗಳನ್ನು ಹೇಳುವಾಗ ದ ಇಂಗ್ಲೀಷ್ ಅಂತ ಹೇಳಬಾರ್ದು, ಇಂಗ್ಲೀಷ್ ಅಂತ ಅಷ್ಟೇ ಹೇಳಬೇಕು. ದ ಕನ್ನಡ ಅಂತ ಹೇಳಬಾರ್ದು, ಕನ್ನಡ ಅಂತ ಮಾತ್ರ ಹೇಳಬೇಕು. ಮತ್ತು ಸಬ್ಜೆಕ್ಟ್ ಅಂದರೆ ವಿಷಯಗಳು, ಇದ್ರ ಬಗ್ಗೆ ಮ್ಯಾಥಮೆಟಿಕ್ಸ್, ಸೈನ್ಸ್ ಇವುಗಳು ಹೇಳುವಾಗ ದ ಅಂತ ಬಳಸಬಾರ್ದು. ದ ಮ್ಯಾಥಮೆಟಿಕ್ಸ್ ಅಂತ ಹೇಳಬಾರ್ದು, ಓನ್ಲಿ ಮ್ಯಾಥಮೆಟಿಕ್ಸ್ ಅಂತ ಹೇಳಬೇಕು. ಊಟಗ ತಿಂಡಿ ಇದ್ರ ಬಗ್ಗೆ ಹೇಳುವಾಗ ಆವಾಗ ಕೂಡ ದ ಬಳಸಬಾರ್ದು. ದ ಬ್ರೇಕ್ಫಾಸ್ಟ್ ಅಂತ ಹೇಳಬಾರ್ದು, ಬ್ರೇಕ್ಫಾಸ್ಟ್ ಅಂತ ಅಷ್ಟೇ ಹೇಳಬೇಕು. ನಾನು ಒಂದೊಂದೇ ಉದಾಹರಣೆಯನ್ನು ನಿಮಗೆ ಹೇಳ್ತಾ ಹೋಗ್ತೀನಿ, ಎಲ್ಲೆಲ್ಲಿ ದ ಬರ್ತದೆ, ಎಲ್ಲೆಲ್ಲಿ ಆ್ಯನ್ ಬರ್ತದೆ ಮತ್ತು ಎಲ್ಲೆಲ್ಲಿ ಎ ಬರುತ್ತೆ ಅಂತ. ಎ ಬಾಯ್ ಒಬ್ಬ ಹುಡುಗ, ಎ ಗರ್ಲ್ ಒಂದು ಹುಡುಗಿ, ಎ ಪೆನ್ ಒಂದು ಪೆನ್ನು, ಎ ಪೆನ್ಸಿಲ್ ಒಂದು ಪೆನ್ಸಿಲ್, ಎ ಬುಕ್ ಒಂದು ಪುಸ್ತಕ, ಎ ಕಾರ್ ಒಂದು ಕಾರು, ಎ ಬೈಕ್ ಒಂದು ಬೈಕ್, ಎ ಬಸ್ ಒಂದು ಬಸ್ಸು, ಎ ಟೀಚರ್ ಒಬ್ಬ ಶಿಕ್ಷಕ ಅಥವಾ ಶಿಕ್ಷಕಿ, ಎ ಡಾಕ್ಟರ್ ಒಬ್ಬ ವೈದ್ಯ ಅಥವಾ ವೈದ್ಯೆ, ಎ ಸ್ಟೂಡೆಂಟ್ ಒಬ್ಬ ವಿದ್ಯಾರ್ಥಿ, ಎ ಡಾಗ್ ಒಂದು ನಾಯಿ, ಎ ಕ್ಯಾಟ್ ಒಂದು ಬೆಕ್ಕು, ಎ ಮ್ಯಾಂಗೋ, ಎ ಫ್ಲವರ್ ಒಂದು ಹೂ, ಎ ಸ್ಕೂಲ್ ಒಂದು ಶಾಲೆ, ಎ ಹೌಸ್ ಒಂದು ಮನೆ, ಎ ವಿಲ್ಲೇಜ್ ಒಂದು ಗ್ರಾಮ, ಎ ಸಿಟಿ ಒಂದು ಪಟ್ಟಣ, ಎ ಫೋನ್ ಒಂದು ಫೋನು, ಎ ಕಂಪ್ಯೂಟರ್ ಒಂದು ಕಂಪ್ಯೂಟರ್, ಎ ಚೇರ್ ಒಂದು ಕುರ್ಚಿ, ಎ ಟೇಬಲ್ ಒಂದು ಟೇಬಲ್, ಎ ಫ್ಯಾನ್ ಒಂದು ಫ್ಯಾನ್, ಎ ಬಾಟಲ್ ಒಂದು ಬಾಟಲ್, ಎ ಕಪ್ ಒಂದು ಕಪ್, ಎ ಫಾರ್ಮರ್ ಒಬ್ಬ ರೈತ, ಎ ಪೊಲೀಸ್ ಆಫೀಸರ್ ಒಬ್ಬ ಪೊಲೀಸ್ ಅಧಿಕಾರಿ, ಎ ಸಿಂಗರ್ ಒಬ್ಬ ಹಾಡುಗಾರ, ಎ ಡ್ಯಾನ್ಸರ್ ಒಬ್ಬ ನೃತ್ಯಗಾರ, ಎ ಪ್ಲೇಯರ್ ಒಬ್ಬ ಆಟಗಾರ, ಎ ಹಾಸ್ಪಿಟಲ್ ಒಂದು ಆಸ್ಪತ್ರೆ, ಎ ಟೆಂಪಲ್ ಒಂದು ದೇವಸ್ಥಾನ, ಎ ಯೂನಿವರ್ಸಿಟಿ ಒಂದು ವಿಶ್ವವಿದ್ಯಾನಿಲಯ, ಎ ಯುರೋಪಿಯನ್ ಕಂಟ್ರಿ ಒಂದು ಯುರೋಪ್ ದೇಶ. ಅದೇ ಥರ ಆ್ಯನ್ ಆ್ಯಪಲ್ ಒಂದು ಸೇಬು, ಆ್ಯನ್ ಆರೆಂಜ್ ಒಂದು ಕಿತ್ತಳೆ, ಆ್ಯನ್ ಎಲಿಫೆಂಟ್ ಒಂದು ಆನೆ, ಆ್ಯನ್ ಎಗ್ ಒಂದು ಮೊಟ್ಟೆ, ಆ್ಯನ್ ಅಂಬ್ರೇಲಾ ಒಂದು ಕೊಡೆ, ಆ್ಯನ್ ಇಂಜಿನಿಯರ್ ಒಬ್ಬ ಇಂಜಿನಿಯರ್, ಆ್ಯನ್ ಆ್ಯಕ್ಟರ್ ಒಬ್ಬ ನಟ, ಆ್ಯನ್ ಆರ್ಟಿಸ್ಟ್ ಒಬ್ಬ ಕಲಾವಿದ, ಆ್ಯನ್ ಆನೆಸ್ಟ್ ಮ್ಯಾನ್ ಒಬ್ಬ ಪ್ರಾಮಾಣಿಕ ವ್ಯಕ್ತಿ, ಆ್ಯನ್ ಅವರ್ ಒಂದು ಗಂಟೆ, ಆ್ಯನ್ MLA ಒಬ್ಬ MLA, ಆ್ಯನ್ MBA ಒಬ್ಬ MBA, ಆ್ಯನ್ FIR ಒಂದು ಪ್ರಾಥಮಿಕ ಇನ್ವೆಸ್ಟಿಗೇಷನ್ ವರದಿ, ಆ್ಯನ್ ಐಡಿಯಾ ಒಂದು ಐಡಿಯಾ,
ಆ್ಯನ್ ಇಶ್ಯೂ ಒಂದು ಸಮಸ್ಯೆ, ಆ್ಯನ್ ಆನ್ಸರ್ ಒಂದು ಉತ್ತರ, ಆ್ಯನ್ ಆಕ್ಸಿಡೆಂಟ್ ಒಂದು ಆಕ್ಸಿಡೆಂಟ್, ಆ್ಯನ್ ಆ್ಯಂಟ್ ಒಂದು ಇರುವೆ, ಆ್ಯನ್ ಆಲ್ ಒಂದು ಗೂಬೆ, ಆ್ಯನ್ ಎನಿಮಲ್ ಒಂದು ಪ್ರಾಣಿ, ಆ್ಯನ್ ಏರ್ಪೋರ್ಟ್ ಒಂದು ಏರ್ಪೋರ್ಟ್, ಆ್ಯನ್ ಅಂಕಲ್ ಒಬ್ಬ ಚಿಕ್ಕಪ್ಪ ಅಥವಾ ದೊಡ್ಡಪ್ಪ, ಆ್ಯನ್ ಆಫರ್ ಒಂದು ಆಫರ್, ಆ್ಯನ್ ಇನ್ವಿಟೇಷನ್ ಒಂದು ಆಮಂತ್ರಣ. ಅದೇ ಥರ ದ ಸನ್, ದ ಮೂನ್, ದ ಅರ್ತ್, ದ ಸ್ಕೈ, ದ ಟೀಚರ್, ದ ಪ್ರಿನ್ಸಿಪಲ್, ದ ರೆಡ್ ಕಾರ್, ದ ಬ್ಲೂ ಬ್ಯಾಗ್, ದ ಬಾಯ್ ಇನ್ ವೈಟ್ ಶರ್ಟ್, ದ ಗರ್ಲ್ ನಿಯರ್ ದ ಗೇಟ್, ದ ತಾಜ್ ಮಹಲ್, ದ ಹಿಮಾಲಯಾಸ್, ದ ಇಂಡಿಯನ್ ಓಷನ್, ದ ಗಂಗಾ, ದ ಬೆಸ್ಟ್ ಪ್ಲೇಯರ್, ದ ಟಾಲೆಸ್ಟ್ ಬಿಲ್ಡಿಂಗ್, ದ ಫಸ್ಟ್ ಚಾಪ್ಟರ್, ದ ಲಾಸ್ಟ್ ಬೆಂಚ್, ದ ಮೂವಿ ವಿ ವಾಚ್ಡ್, ದ ಫೋನ್ ಆನ್ ದ ಟೇಬಲ್. ಹೀಗೆ ಎ, ಆ್ಯನ್ ಮತ್ತು ದವನ್ನು ನಾವು ಬಳಸೋದನ್ನು ಕಲಿಬೇಕು.